ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕರ್ಸ್ಗೆ ಸ್ವಾಗತ. ನಾನು ಇವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೊಂದು ಸ್ನ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಅದರ ಹೆಸರು ಕ್ರಿಸ್ಪಿ ಬೇಬಿ ಕಾರ್ನ್ ಅಂತ. ಇವಾಗ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ನೀರನ್ನ ಕುದಿಯೋಕೆ ಇಟ್ಕೊತಾ ಇದ್ದೀನಿ. ನೀರು ಕುದಿದ ತಕ್ಷಣ ನಾನು ಈ ಬೇಬಿ ಕಾರ್ನ ಇದನ್ನು ಒಂದು ಡಯಾಗ್ನಲ್ಲಾಗಿ ಕಟ್ ಮಾಡ್ಕೊಂಡು, ಅಂದರೆ ಒಂದು ಕ್ರಾಸಾಗಿ ಹಿಂಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2 ರಿಂದ 3 ನಿಮಿಷ ಅಷ್ಟೇ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡ ನಂತರ ಈ ಥರ ತೆಗೆದಿಟ್ಕೋಬೇಕು. ಅದಾದ ನಂತರ ಇವಾಗ ಒಂದು ಬೌಲಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು 1/4 ಕಪ್ನಷ್ಟು ಕಾರ್ನ್ ಸ್ಟಾರ್ಚ್ ಹಾಕೋತೀನಿ, ಅಥವಾ ಕಾರ್ನ್ ಫ್ಲೋರ್ ಅಂತಾರೆ. ನಂತರ ಬೇಕಿಂಗ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಒಂದು ಪಿಂಚಿನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಎಲ್ಲ ಕಲಿಸ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೋತಾ ಇರಬೇಕು. ನೋಡಿ, ಇದನ್ನು ಯಾವ ಥರ ಕಲಿಸ್ಬೇಕು ಅಂತಂದರೆ, ಈ ಥರ ಕೈಯಿಂದ ಹಿಂಗೆ ಎತ್ತಿ ಮೇಲೆ ಹಾಕಿದಾಗ ಅದು ನೀರಿನ ಥರ ಬೀಳ್ತಾ ಇರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಫ್ಲೋಯಿ ಕನ್ಸಿಸ್ಟೆನ್ಸಿ ಅಂತಾರೆ. ಸೊ ಇದಕ್ಕೆ ನಾನು ಉಪ್ಪು ಹಾಕೋದನ್ನ ಮರ್ತಿದ್ದೆ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಪ್ಯಾನಲ್ಲಿ ನಾನು ಇವಾಗ ಎಣ್ಣೆನ ಇಟ್ಕೋತಾ ಇದ್ದೀನಿ ಡೀಪ್ ಫ್ರೈ ಮಾಡೋಕ್ಕೆ. ಈ ಕಾರ್ನ ಎಲ್ಲನೂ ಅದರೊಳಗೆ ನಾನು ಬಾಯ್ಲ್ ಮಾಡಿಟ್ಕೊಂಡಿರೋ ಕಾರ್ನ ಹಾಕ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ಬಿಡ್ಬೋದು. ಇನ್ನು ಒಂದೊಂದೇ ಈ ಥರ ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಈ ಥರ ಬ್ರೌನ್ ಆಗಿ ಕ್ರಿಸ್ಪಿಯಾಗಿ ಬರಬೇಕಿದು, ಆ ಥರ ಕರ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಇದು. ಆದ ನಂತರ ಈ ಥರ ಒಂದು ಪೇಪರ್ ಟವಲ್ ಮೇಲೆ ಇದನ್ನು ಈ ಥರ ತಕ್ಕೋಬೇಕು. ಇದೇ ಥರ ಎಲ್ಲನೂ ಈ ಥರ ಕರೆದಿಟ್ಕೋಬೇಕು ಪಕ್ಕಕ್ಕೆ. ಇದಾದ ನಂತರ ನಾನು ಇನ್ನೊಂದು ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಿಸಿಗಿಟ್ಕೋತಾ ಇದ್ದೀನಿ. ಅದಕ್ಕೆ ನಾನು ಈ ಹೆಚ್ಚಿದ ಈರುಳ್ಳಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಸ್ಪ್ರಿಂಗ್ ಆನಿಯನ್ಸ್ನ ಒಂದು ಅರ್ಧ ಕಪ್ನಷ್ಟು. ಅದಾದ ನಂತರ ಒಂದು 2 ಟೇಬಲ್ ಸ್ಪೂನ್ ಶೆಜ್ವಾನ್ ಸಾಸ್ ಹಾಕ್ತೀನಿ. ನಿಮ್ಮ ಹತ್ರ ಶೆಜ್ವಾನ್ ಸಾಸ್ ಇಲ್ಲ ಅಂದರೆ 1 ಟೇಬಲ್ ಸ್ಪೂನ್ನಷ್ಟು ಟೊಮೊಟೊ ಕೆಚಪ್ಪು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಬೋದು. ಇವೆರಡು ಕಾಂಬಿನೇಷನ್ನು ಸೇಮ್ ಆಗುತ್ತೆ. ಶೆಜ್ವಾನ್ ಸಾಸ್ ಇದ್ದರೆ ಅದನ್ನೇ ಹಾಕ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದಾದ ನಂತರ ನಾವು ಕರೆದಿಟ್ಕೊಂಡಿದ್ದೀವಲ್ಲ ಬೇಬಿ ಕಾರ್ನು, ಅದನ್ನು ಇದಕ್ಕೆ ಹಾಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳೋಕ್ಕೆ ಭಾಳ ಟೈಮ್ ಹಿಡಿಯೋದಿಲ್ಲ, ಯಾಕಂದರೆ ಇದರಲ್ಲಿ ಭಾಳಷ್ಟು ಪದಾರ್ಥಗಳು ಆ್ಯಡ್ ಮಾಡೋದೇನೂ ಇಲ್ಲ, ಸಿಂಪಲ್ಲಾಗಿರುತ್ತೆ. ಆಮೇಲೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಥರ ನಿಮಗೆ ತಿನ್ನಲಾರ್ದೆ ಭಾಳ ದಿನ ಆಗಿರುತ್ತೆ ಲಾಕ್ಡೌನ್ ಇರೋದ್ರಿಂದ, ಆದ್ದರಿಂದ ಇದನ್ನು ಮಾಡ್ಕೊಂಡು ತಿಂದರೆ ನಿಮಗೆ ತುಂಬ ರುಚಿ ಅನಿಸುತ್ತೆ ಸಾಯಂಕಾಲದ ಸ್ನ್ಯಾಕಿಗೆ. ಇದ್ರ ಮೇಲೆ ನಾನಿವಾಗ
ಸ್ವಲ್ಪ ಈರುಳ್ಳಿ ಸೊಪ್ಪನ್ನ ಈ ಥರ ಉದಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ರೆಸ್ಟೋರೆಂಟ್ ಸ್ಟೈಲ್ ಕ್ರಿಸ್ಪಿ ಬೇಬಿ ಕಾರ್ನ್ ರೆಡಿಯಾಗಿದೆ. ಸಾಯಂಕಾಲ ಸ್ನ್ಯಾಕ್ಸಿಗೆ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ನನ್ನ ಚಾನಲ್ನ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.